ಹಾಯ್ ಫ್ರೆಂಡ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಪುಟ್ಟ ಕಲಾವಿದ ಮದನ್ ಮಂಜು ಮಾತಾಡ್ತಾ ಇದ್ದೀನಿ. ಏನಪ್ಪ ವಿಶೇಷ ಅಂತಂದರೆ, ಹಬ್ಬ ಎಲ್ಲ ಮುಗೀತು 14ನೇ ತಾರೀಕು. ಈಗ ಬೆಳಗ್ಗೆ ಗೊತ್ತಲ್ಲ, ಇಲ್ಲಿ ಬಂದಿದ್ವಿ ಅಂದಾಗ ಏನಾದರೂ ಒಂದು ಮಾಡಬೇಕು. ಅದಕ್ಕೆ ನನ್ನ ಕಾರ್ ತೊಗೊಂಡು ತೊಳೆಯೋಣ ಅಂತ ಹೋಗ್ತಾ ಇದ್ದೀನಿ. ಕಾರ್ನ ವಾಶ್ ಮಾಡಿಬಿಟ್ಟು ಹಾಗೆ ಒಂದು ಟ್ರಿಪ್ ಮಾಡೋಣ ಅಂತ ಇದ್ದೀವಿ. ಸೊ ಈಗ ಫಸ್ಟು ಕಾರ್ ವಾಶ್ ಮಾಡೋದನ್ನು ತೋರಿಸ್ತೀನಿ. ಇಲ್ಲಿ ಬಂದರೆ ನಾನು ಕಾರ್ ಎಲ್ಲಿ ವಾಶ್ ಮಾಡ್ತೀನಿ ಅಂತ. ಯಾಕೆಂದರೆ ಇಲ್ಲಿ ತುಂಬ ಚೆನ್ನಾಗಿದೆ ನೇಚರು. ಯಾಕೆ ಅಂತಂದರೆ ಇಲ್ಲಿ ಡ್ಯಾಮ್ ಇರೋದ್ರಿಂದ ನೀರಿಂದು ಯಾವುದೇ ರೀತಿ ತೊಂದರೆ ಇರೋಲ್ಲ. ಸೊ ಬನ್ನಿ, ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ತುಂಬ ಹತ್ರದಲ್ಲೇ ಹೊಳೆ ಇದೆ. ಆ ಹೊಳೆ ಹತ್ರ ಹೋಗ್ಬಿಟ್ಟು ಗಾಡಿಗೆ ಸ್ವಲ್ಪ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ನಾವೂ ಸ್ನಾನ ಮಾಡಬೇಕು. ನೋಡಿ ಬಂದ್ವಿ. ಈಗ ನಮ್ಮ ಬಾಮೈದ ಮಾದೇಶ್ ಅವರು ಕಾರ್ನೆಲ್ಲ ತೊಳಿತವ್ರೆ. ಈಗ ನೋಡಿ ಎಷ್ಟು ಚೆನ್ನಾಗಿ ವಾಶ್ ಆಯಿತು ಗಾಡಿ. ಈಗ ವಾಷಿಂಗ್ ಎಲ್ಲ ಮುಗೀತು. ಈಗ ಹೋಗ್ಬಿಟ್ಟು ಮನೆಗೆ ತಿಂಡಿ ಗಿಂಡಿ ಮಾಡಿಕೊಂಡು ಮಕ್ಕಳನ್ನ ಕರ್ಕೊಂಡು ಮತ್ತೆ ಇಲ್ಲಿಗೆ ಬರಬೇಕು ಒಳ್ಳೆ ಸ್ನಾನ ಮಾಡೋಕ್ಕೆ. ಮಕ್ಕಳು ತುಂಬ ಎಕ್ಸೈಟಾಗಿ ಕಾಯ್ತಾರೆ. ಒಂದು 5-6 ಸರಿ ಫೋನ್ ಮಾಡಿದರು, ಅಪ್ಪ ಯಾವಾಗ ಬರ್ತೀಯಾ, ಬಾ ಬೇಗ ಹೋಗ್ಬೇಕು, ನಾವು ನೀರಲ್ಲಿ ಆಟ ಆಡಬೇಕು ಅಂತ. ಸೊ ಅದನ್ನು ತೋರಿಸ್ತಾ ಹೋಗ್ತೀನಿ. ಸೊ ಯಾರು ನನ್ನ ವೀಡಿಯೋನ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಫಾಲೋ ಮಾಡ್ತಾರೋ ಪ್ರತಿಯೊಬ್ಬ ಫಾಲೋವರ್ಸ್ಗೂ ನನ್ನ ಧನ್ಯವಾದಗಳು. ಸೊ ಈಗ ಗಾಡಿ ಸ್ನಾನ ಮುಗೀತು. ಈಗ ಗಾಡಿ ತಗೊಂಡು ಹೊರಡ್ತೀವಿ. ಸೊ ಮಿಕ್ಕಿದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ಮನೆಯಿಂದ ಮಕ್ಕಳು ಎಲ್ಲರೂ ನಾವು ಹೊರಟಿದ್ದೀವಿ ಸ್ನಾನ ಮಾಡಲಿಕ್ಕೆ ಹೊಳೆಗೆ. ಸೊ ಹೊಳೆ ನೋಡಿ ಇನ್ನೂ ಎಷ್ಟು ಚೆನ್ನಾಗಿ ಹೊಳೆ ನೀರು ಯಾವ ಥರ ಬರ್ತಾ ಇದೆ ಅಂತ ತೋರಿಸ್ತೀನಿ. ಹಾಗೆ ಮಕ್ಕಳು ಆಟ ಆಡೋದು ಯಾವ ಥರ ಅಂತ ತೋರಿಸ್ತೀನಿ. ಸೊ ನಮ್ಮ ಖುಷಿ ಇವತ್ತು ಸಖತ್ತು ಮಕ್ಕಳಿಗೆ, ನಮಗೂ ಎಲ್ಲರಿಗೂ. ಯಾಕಂದರೆ ಬೆಂಗಳೂರಲ್ಲಿ ದಿನ ದುಡಿಯೋದು, ಮನೆ ಬರೋದು, ಊಟ ಮಾಡೋದು, ಮಲಗೋದು ಸಾಮಾನ್ಯ. ಈಗ ನಾವು ಈ ಕಡೆ ಈ ಥರ ಊರುಗಳಿಗೆ ಬಂದಾಗಲೇ ನಾವು ಎಂಜಾಯ್ಮೆಂಟ್ ಮಾಡಬೇಕು. ಸೊ ಹಂಗಾಗಿ ನನಗಂತೂ ಸಖತ್ತು ಖುಷಿ ಇದೆ. ಹೋಗ್ತಾ ಇದ್ವಿ, ನೋಡೋಣ ನೆಕ್ಸ್ಟ್ ನಿಮಗೆ ಹೊಳೆ ಹತ್ರ ನಾನು ತೋರಿಸ್ತೀನಿ. ಈ ಥರ ಯಾರೆಲ್ಲ ಎಂಜಾಯ್ ಮಾಡ್ತೀರಾ, ಈ ಥರ ಬೇಸಿಗೆಯಲ್ಲಿ ಮಕ್ಕಳು ಕರ್ಕೊಂಡು ಯಾರೆಲ್ಲ ಹೋಗ್ತಾ ಇದ್ದೀರಾ, ಅವರೆಲ್ಲ ನನ್ನ ವೀಡಿಯೋನ ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಸೊ ತೋರಿಸ್ತಾ ಹೋಗ್ತೀನಿ. ನೋಡಿ ಎಲ್ಲ ಫುಲ್ ಕಾಡೆ ಈ ಕಡೆ ಜಾಸ್ತಿ. ಊರಿಗೆ ಒಂದು ಊರಿಂದ ಒಂದು ಊರಿಗೆ ಹೋಗೋಕ್ಕೆ ಸುಮಾರು ಒಂದು 5-6 ಕಿಲೋಮೀಟ್ರ್, ಅಂದರೆ 5-6 ಕಿಲೋಮೀಟ್ರ್ ಸೀದಾ ಇದೇ ಥರನೇ ಕಾಡು, ಜಮೀನುಗಳು. ಈ ಕಡೆ ಎಲ್ಲ ಹೆಂಗೆ ಅಂತಂದರೆ ಆನೆಗಳು, ಹುಲಿ, ಸಿಂಹಗಳೆಲ್ಲ ನೈಟು ಸಾಯಂಕಾಲ ಆಗ್ತಿದ್ದಂಗೆ ಎಲ್ಲರೂ 6 ಗಂಟೆಗೆಲ್ಲ ಮನೆಗೆ ಸೇರ್ಕೊಂಡ್ಬಿಡ್ತಾರೆ. 6, 7 ಗಂಟೆ, 8 ಗಂಟೆ ಮೇಲೆ ಯಾವ ವೆಹಿಕಲ್ಸು ರೋಡಲ್ಲಿ ಓಡಾಡಲ್ಲ. ಸೊ ಒಂದು ವೇಳೆ ಬಂದರೆ ಕಾರ್ ಬರ್ಬೋದು ಅಷ್ಟೇ, ಬೈಕ್ನವ್ರಂತೂ ಯಾರೂ ಓಡಾಡಲ್ಲ. ಯಾಕಂದರೆ ಇಲ್ಲೆಲ್ಲ ಆನೆಗಳೆಲ್ಲ ಅಡ್ಡ ಬಂದು ನಿಂತ್ಕೊಂಡಿರ್ತವೆ. ಇಲ್ಲ ಚಿರತೆ, ಹುಲಿ ಈ ಥರ ಬರ್ತಾನೆ ಇರ್ತವೆ ಕಾಡು ಪ್ರಾಣಿಗಳು. ಯಾಕಂದರೆ ಇದು ಪೂರ್ತಿ ಕಾಡಲ್ಲಿರ್ತಕ್ಕಂಥ ಊರುಗಳು ಇವೆಲ್ಲ. ಸೊ ಮೈಸೂರು ಕಡೆ ತುಂಬ ನೇಚರ್ ಗೊತ್ತಲ್ಲ ನಿಮಗೆ, ತಲಕಾಡು ಈ ಕಡೆ ಎಲ್ಲ ಆ ಥರನೇ. ಬನ್ನಿ ನೆಕ್ಸ್ಟು ಹೊಳೆ ಹತ್ರ ಹೋಗ್ತಾ ಇದ್ದೀವಿ. ಅವ್ರವ್ರೆ ಹೋಗಾರಲ್ಲ, ಯಾರನ್ನಾರು ಎತ್ತಕ್ಕೆ ಹೋಗ್ಬೇಕು ಅಂತ ಹೊಂಟಾಗಿದ್ರ ಇವತ್ತು ಚಿಕ್ಕವನ್ ಬೆಟ್ಟಕ್ಕೆ ಹೋಗೋದಾಗಿದೆ. ಆಗೋಗಿರೋದು ಬಿಟ್ಬಿಟ್ಟು ಇದೆಲ್ಲ ಇಟ್ಕೊಂಡೇವ.
ಹಾಂ ಹೊಡ್ರಿ. ಮಕ್ಕಳಿಗಂತೂ ಸಖತ್ತು ಖುಷಿ ನೋಡಿ. ಯಾವತ್ತೂ ಅವರು ಈ ಥರ ನೀರಲ್ಲಿ ಆಟ ಆಡಿಲ್ಲ, ಕಪ್ಪೆ ಥರ ಹೊಡಿತವ್ರೆ. ಸೊ ಅವ್ರಿಗಿನ್ನೂ ಏನೂ ಗೊತ್ತಿಲ್ಲ. ಅವನಿಗಂತೂ ನಮ್ಮ ಪ್ರೀತು ಅಂತ ನಮ್ಮ ಅಳಿಯ, ಅವನಿಗಂತೂ ಸಖತ್ತು ಖುಷಿ ಆಗ್ಬಿಟ್ಟೈತೆ. ಸೊ ಇನ್ನು ಸ್ವಲ್ಪ ಆ ಕಡೆ ಹೋದರೆ ಆಳ ಜಾಸ್ತಿ ಇದೆ. ಸೊ ಹಂಗಾಗಿ ಆ ಕಡೆ ಬೇಡ ಅಂತೇಳಿ ಇಲ್ಲೇ ದಡದಲ್ಲೇ ಆಟ ಆಡಿಸ್ತಾ ಇದ್ದೀವಿ. ಸೊ ಇದು ಯಾವುದೋ ಒಂದು ಇಲ್ಲಿ ಎದಿದು ನೀರು ನಾಯಿ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಬಂದೋಯ್ತು ಅಂತ ನೋಡ್ತಾ ಇದ್ದೀನಿ. ಅದೆಲ್ಲಿ ಕಾಣಿಸ್ತಾ ಇಲ್ಲ. ಅಂದರೆ ನೀರಲ್ಲೇ ಇರ್ತಾವಂತೆ. ನಮ್ಮ ಹಳ್ಳಿ ಕಡೆ ಎಲ್ಲ ಮನೆ ಹತ್ರ ಹೆಂಗಿರ್ತಾವೋ ನಾಯಿಗಳು ಅದೇ ಥರನೇ ನೀರು ನಾಯಿ ಅಂತ ಇರ್ತಾವೆ. ಇದುವರೆಗೂ ನಾನು ನೋಡಿಲ್ಲ. ಸೊ ಇವಾಗ ನಮ್ಮ ಬಾಮ ಇದ್ದಂಗಂದ ನೀರು ನಾಯಿ ನೋಡೋದು ಅಂತ. ಸೊ ಒಳಗೆ ಮುಳುಗೈತೆ, ಅದು ಗೊತ್ತಾಯಿಲ್ಲ ಹೊರಗಡೆಗೆ. ಸೊ ಅಲ್ಲೇ ನೋಡಿ ಕರ್ರ ಕಾಣಿಸ್ತಾ ಇದೆಯಲ್ಲ, ಅದೇ ನೀರು ನಾಯಿ. ನಮ್ಮ ಹತ್ರಕ್ಕೆ ಬಂದ್ಬಿಡುತ್ತೆ ಅಂತ ಭಯದಿಂದ ಅಲ್ಲೇ ಆಟ ಆಡ್ತಾ ಇದ್ದೀವಿ. ಪಾರಿವಾಳ ಬಟ್ಟೆ. ಹಾಂ ಬಟ್ಟೆ ಕರೆಕ್ಟ್. ಹೆಂಗೆ ಕಾಣಿಸುತ್ತೆ ನೋಡೋದು ಇರು. ಇಲ್ಲ ಯಾವುದೋ ಬಟ್ಟೆ ಇದು, ಸಾರಿ ಬಟ್ಟೆ ಇದು. ಅಂದ್ಕೊಂಡಿರೋ ನೀರು ನಾಯಿ ಅಂತ. ಆ ಕಡೆ ಎಲ್ಲ ಆಟ ಆಡ್ತಾ ಇದೆ ನೀರು ನಾಯಿಗಳು. ಸೊ ಹಂಗಾಗಿ ಭಯ ನಮಗೆ. ನೋಡಿ ಎಲ್ಲ ಹೆಂಗೆ ಸ್ನಾನ ಮಾಡ್ತವ್ರೆ. ಸೊ ಇವಾಗ ಏನಲ್ಲ ನಮ್ಮ ವೆಯ್ಟ್ ಮಾಡ್ತಾ ಇರ್ತಾರೆ ಇಲ್ಲಿ ಜನಗಳು. ಅಂದರೆ ಪಕ್ಕದಲ್ಲೆಲ್ಲ ನೋಡಿ, ಪಕ್ಕದಲ್ಲಿ ಅಲ್ಲಿ ಅಷ್ಟು ಜನ ನಿಂತಿದ್ದಾರಲ್ಲ, ಅವರೆಲ್ಲ ಆ ಕಡೆ ಸ್ನಾನ ಮಾಡಿ ಹೊರಡ್ತಾ ಇದ್ದಾರೆ. ಸುಮಾರು ಜನ ಇದೊಂಥರ ಟೂರ್ ಥರ ಇಲ್ಲಿ ಎಲ್ಲರೂ ಬರ್ತಾ ಇರ್ತಾರೆ ಡೈಲಿ. ಸೊ ಡೈಲಿ ಅಂದರೆ ಇದ್ದಿರೋರಿಗಿಂತ ಬೇರೆ ಊರವರು, ಅವರು ಇವರು ಎಲ್ಲರೂ ನಿಮ್ಮ ಅಲ್ಲಿರೋ ಇದೊಂಥರ ಟೂರಿಸ್ಟ್ ಪ್ಲೇಸ್ ಥರ. ಹಂಗಾಗಿ ನೋಡಿ ಎಲ್ಲರೂ ಸ್ನಾನ ಮಾಡ್ಕೊಂಡು. ಇವರು ನಮ್ಮ ನಾದಿನಿ ಅನಿತಾ ಅಂತೇಳಿ, ನಮ್ಮ ಮಾದೇಶ್ವರ ಇದ್ದಾರಲ್ಲ ಅವ್ರ ತಂಗಿ. ಅವರು ಕೂಡ ಆ ಕಡೆ ಸ್ನಾನ ಮಾಡ್ಕೊಂಡು ಎಲ್ಲ ಎದಿದು ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಅವರು ಕಾರ್ ತೊಗೊಂಡು ಬಂದಿದ್ರು. ಅವರು ಎಲ್ಲ ರೆಡಿ ಆಗಿಬಿಟ್ಟು ಬಂದರು. ಸೊ ನಾವು ಆಲ್ರೆಡಿ ಕಾರ್ ತೊಳ್ಕೊಂಡು ಹೋಗಿರೋದ್ರಿಂದ ಮಕ್ಕಳಿಗೆ ಒಂದು ಎಂಜಾಯ್ಮೆಂಟ್ ಇರಲಿ ಅಂತ ಕರ್ಕೊಂಬಂದೆ. ನೋಡಿ, ಆದರೆ ಇಲ್ಲಿ ಪ್ರಾಣಿಗಳನ್ನ ತೋರಿಸೋಣ ಅಂತ ಪ್ರಯತ್ನ ಮಾಡಿದೆ. ನೋಡೋಣ, ಆದರೆ ತೋರಿಸ್ತೀನಿ ಆಮೇಲೆ ನಿಮಗೆ. ಅಂದರೆ ನೀರು ನಾಯಿ, ಆಮೇಲೆ ಮೀನುಗಳೆಲ್ಲ ಇಲ್ಲಿ ಹತ್ರದಲ್ಲೇ ಓಡಾಡ್ತಾ ಇರುತ್ತೆ. ಸೊ ಅವ್ರು ಆಲ್ರೆಡಿ ಸ್ನಾನ ಮಾಡ್ಕೊಂಬಂದಿರೋ ಹುಡುಗರು. ಇವರು ಸ್ನಾನ ಮಾಡೋದು ನೋಡಿ ನಾವು ಮಾಡ್ತೀವಂತ ಇಲ್ಲೇ ಉಳ್ಕೊತವ್ರೆ. ಹಿಂಗೆ ಬರ್ರಿ, ಇಲ್ಲ ಈ ಕಡೆಯಿಂದ ಬರ್ರಿ. ನೋಡಿ ಬಂದ ಆ ಕಡೆಯಿಂದ ಬರೋಗ್ರೆ. ಆ ಕಡೆಯಿಂದ ಬರೋ. ಏಯ್ ಎಲ್ಲರೂ ಒಂದು ರೌಂಡ ಕುತ್ಕೊಂಡು ಎಲ್ಲ ನೀರು ಹೊಡಿರಿ ಹಿಂಗೆ. ಸಾಮ್ರಾಟ್, ಸಾಮ್ರಾಟ್ ಎಲ್ಲರೂ ಕುತ್ಕೊಂಡು ಹಿಂಗೆ ಒಂದು ರೌಂಡ್ ನೀರು ಹೊಡಿರಿ. ಹಂಗಲ್ಲ, ಎಲ್ಲರೂ ಕುತ್ಕೊಳ್ರಿ ರೌಂಡ್ ಕುತ್ಕೊಳ್ರಿ. ಇಲ್ಲಿಗೆ ಬರ್ರಿ ಇನ್ನೂ ಸ್ವಲ್ಪ ಮುಂದಕ್ಕೆ. ರೌಂಡ್ ಕುತ್ಕೊಳ್ರಿ. ರೌಂಡ್ ಕುತ್ಕೊಂಡು ನೀರು ಹೊಡಿರಿ. ರೌಂಡ್ ಕುತ್ಕೊಳ್ರಿ. ರೌಂಡ್ ಕುತ್ಕೊಳ್ಳಲ್ಲಿ. ಅವ್ರ ಅಮ್ಮ ಲೇ ಇನ್ನೂ ಸ್ವಲ್ಪ ಹಿಂಗೆ ಬರಲ್ಲ, ತೀರಾ ದಡ ಆಯ್ತು. ಹಿಂಗೆ ಮಧ್ಯಕ್ಕೆ ಬರ್ರಿ ಹಿಂಗೆ. ಇಲ್ಲ ಇರ್ತಾ ತಗ ಇಲ್ಲ ಇದ್ನಿ. ಹಾಂ ಸಾಕು. ಈ ಕಡೆ ರೌಂಡ ಕುತ್ಕೊಂಡು ಹಿಂಗೆ ಹೊಡೀರಿ ನೀರನ್ನ. ರೌಂಡ ಕುತ್ಕೊಂಡು ನೀರಿ ಬಾ. ಹಾಂ ಹೊಡೀರಿ. ಕುತ್ಕೊಂಡು ಹೊಡೆಯಲ್ಲ ಇವನು. ನನಗೆ ಹೊಡಿಬೇಡ್ರಿ ನೀರು, ಕ್ಯಾಮ್ರಾ ಐತೆ. ಮ್ಯಾಕ್ ಎರ್ಸ್ತಾಳ ಅಲ್ಲಿ ಅವ್ರಿಗೆ ಹಿಂಗೆ ಎರ್ಚ.
ಹಾಂ ಅಲ್ಲಿಂದ ಬರ್ರ ಸಾಮ್ರಾಟ್. ಏಯ್ 4 ಜನ ಅಲ್ಲಿಂದ ಬರ್ರ ಹಿಂಗೆ ಈಜಾಡ್ಕೊಂಡು. ಒಟ್ಟಿನಲ್ಲಿ ಅದೇನು ಹೊಡ್ಕೊಂಬ. ಇಲ್ಲ ಏನು ಬಿಡು ನಾನು. ಇರ ಅವನೇ ಬರ ಇಲ್ಲ ಹೊಡ್ಕೊಂಬ. ಡೇಯ್ ಹೊಡ್ಕೊಂಬರಲ್ಲ ಅಂದ್ರೆ ಹಿಂಗೆ ಹಿಡ್ಕೊಂಬರ್ತಾರೆ ಹಿಂಗೆ. ಅಲ್ಲೋಡ ಅವ್ನು ಹೆಂಗೆ ಹೊಡಿತಾನೆ. ನಿನಗೆ ಬರಲ್ಲ ಅವ್ರಿಗೆ ಕೊಡ್ತಾನೆ. ಹೊಡಿ ಕಲಿ. ಹಾಂ ಹಂಗೆ ಹೊಡ್ಕೊಂಬ ಅಲ್ಲಿಂದ ಹೊಡ್ಕೊಂಬ. ಇಲ್ಲ ಇದನ್ನು ಬಿಡಲ್ಲ ಬರಲಿ ಬಿಡ. ಅಲ್ಲೋಡ ಅವ್ನು ಹೆಂಗೆ ಬರ್ತಾನೆ ನೋಡ್ರಲ್ಲಿ. ಪ್ರೀತಿ ಹೊಡಿತಾನಲ್ಲ ಹಂಗೆ ಹೊಡಿಬೇಕು. ಅಲ್ಲೇ ಮೀನು ಹಿಡಿಯಾನೆ. ಮೀನು ಹಿಡಿಯಾನೆ ನಡಿ ಅಲ್ಲೇ ಮೀನು ಹಿಡಿಯಾನೆ. ಓ ರಂಗಣ್ಣವ್ರು ಬಂದ್ರು ಕಣ ಅಲ್ಲಿ. ಹೊಡ್ಕೊಂಬ ಅಲ್ಲಿಂದ. ಹ್ಞೂ ಸರಿ ಬರೋ ಹೋಗೋಣ, ಟೈಮ್ ಆಯಿತು ಈಜೋಡಿ ಅಂತೇಳಿ ಎಲ್ಲರನ್ನ ಎಬ್ಬರಿಸ್ಕೊಂಡು ಬಂದ್ವಿ. ಈಗ ನೆಕ್ಸ್ಟ್ ನಾವು ಒಂದು ಲೊಕೇಶನ್ಗೆ ಹೋಗೋಣ ಅಂತ ಇದ್ದೀವಿ. ಇಲ್ಲೇ ಇದ್ದಾರೆ ಇವರು. ಅದನ್ನು ತೋರಿಸ್ತಾ ಹೋಗ್ತೀನಿ.